ನಮಸ್ಕಾರ ಸ್ನೇಹಿತರೆ, ನಮ್ಮ ಆರ್ಜಿ ಸ್ಟುಡಿಯೋಗೆ ಸ್ವಾಗತ. ಸ್ನೇಹಿತರೆ, ಫೆಬ್ರವರಿ 1ರಂದು ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ 8ನೇ ಬಜೆಟ್ನ ಮಂಡಿಸೋಕೆ ರೆಡಿ ಆಗ್ತಾ ಇದ್ದಾರೆ. ಬಜೆಟ್ ಅಂದ ತಕ್ಷಣ ಜನಸಾಮಾನ್ಯರಲ್ಲಿ ಹೇಳ್ತಾ ಇರೋ ಒಂದೇ ಪ್ರಶ್ನೆ, ಇನ್ಕಮ್ ಟ್ಯಾಕ್ಸ್ನಲ್ಲಿ ಏನಾದರೂ ಚೇಂಜಸ್ ಮಾಡಬಹುದಾ ಅಂತ. ಫೈನಾನ್ಸ್ ಮಿನಿಸ್ಟರಿ ಮೂಲಗಳಿಂದ ಹರಿದಾಡ್ತಾ ಇರೋ ನ್ಯೂಸ್ಗಳ ಪ್ರಕಾರ ಖಂಡಿತವಾಗಿಯೂ ಈ ಸಾರಿ ಸಾಮಾನ್ಯ ಜನರಿಗೆ, ಮಧ್ಯಮ ವರ್ಗದವರಿಗೆ ಅನುಕೂಲ ಆಗೋ ತರ ಬಜೆಟ್ ಬರೋದು ಕನ್ಫರ್ಮ್. ಸ್ಯಾಲರೈಡ್ ಮಿಡಲ್ ಕ್ಲಾಸ್ ಜನರಿಗೆ ಬಂಪರ್ ಆಫರ್ ರೀತಿ 10 ಲಕ್ಷದವರೆಗಿನ ಆದಾಯವನ್ನ ಟ್ಯಾಕ್ಸ್ ಫ್ರೀ ಮಾಡ್ತಾರೆ ಅನ್ನೋ ಸುದ್ದಿ ಜೋರಾಗಿ ಇದೆ. ಇದಷ್ಟೇ ಅಲ್ಲದೆ ಹೊಸ ಟ್ಯಾಕ್ಸ್ ಸ್ಲ್ಯಾಬ್ನ ಕೂಡ ಪರಿಚಯ ಮಾಡೋಕೆ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಈಗಿರೋ ನ್ಯೂ ಟ್ಯಾಕ್ಸ್ ರೆಜಿಮ್ನಲ್ಲಿ 3 ಲಕ್ಷದವರೆಗಿನ ಆದಾಯಕ್ಕೆ ಯಾವುದೇ ರೀತಿಯ ಟ್ಯಾಕ್ಸ್ ಇಲ್ಲ. 3 ರಿಂದ 7 ಲಕ್ಷದವರೆಗಿನ ಆದಾಯಕ್ಕೆ 5%, 7 ರಿಂದ 10 ಲಕ್ಷದವರೆಗಿನ ಆದಾಯಕ್ಕೆ 10%, 10 ರಿಂದ 12 ಲಕ್ಷಕ್ಕೆ 15%, 12 ರಿಂದ 15 ಲಕ್ಷಕ್ಕೆ 20% ಮತ್ತು 15 ಲಕ್ಷಕ್ಕೂ ಮೇಲಿನ ಆದಾಯಕ್ಕೆ 30% ಟ್ಯಾಕ್ಸ್ ಇದೆ. ಮಧ್ಯಮ ವರ್ಗದವರೇ ತುಂಬಿರೋ ನಮ್ಮ ಭಾರತ ದೇಶದಲ್ಲಿ 15 ಲಕ್ಷಕ್ಕೆ ಮೇಲಿನ ಆದಾಯಕ್ಕೆ 30% ಟ್ಯಾಕ್ಸ್ ತುಂಬಾನೇ ಜಾಸ್ತಿ. ಈಗ ತಾನೇ ಉದ್ಯಮಗಳಲ್ಲಿ ಏಳಿಗೆ ಕಾಣ್ತಾ ಇರೋ ಜನರ ಆದಾಯದ ಬಹುಪಾಲನ್ನ ಈ ಟ್ಯಾಕ್ಸ್ ಕಸಿದುಕೊಳ್ಳುತ್ತೆ. ಇದನ್ನ ಮನಗಂಡಿರೋ ಹಾಗೆ ಸರ್ಕಾರ 15 ರಿಂದ 20 ಲಕ್ಷದವರೆಗೆ ಆದಾಯ ಹೊಂದಿರೋರ್ಗೆ 25%ನ ಹೊಸ ಟ್ಯಾಕ್ಸ್ ಸ್ಲ್ಯಾಬ್ ತರೋಕೆ ಮುಂದಾಗಿದೆಯಂತೆ. ಇದಷ್ಟೇ ಅಲ್ಲದೆ ಟ್ಯಾಕ್ಸ್ ಎಕ್ಸಂಪ್ಷನ್ಗೆ ಇರೋ ಸೆಕ್ಷನ್ 80C ನ 1.5 ಲಕ್ಷದ ಲಿಮಿಟ್ನ 2 ಲಕ್ಷಕ್ಕೆ ಏರಿಸ್ತಾರೆ ಅನ್ನೋ ಮಾಹಿತಿ ಇದೆಯಂತೆ. ಅತಿಯಾದ ತೆರಿಗೆ ಮತ್ತು ಜನರು ತಮ್ಮ ಮನೆಗಳಲ್ಲಿ ಆಪತ್ಕಾಲಕ್ಕೆಂದು ಉಳಿಸಿಟ್ಟುಕೊಳ್ತಾ ಇದ್ದ ಹೌಸ್ ಹೋಲ್ಡ್ ಸೇವಿಂಗ್ನಲ್ಲಾದ ಗಣನೀಯ ಕೊರತೆಯಿಂದಾಗಿ ನಮ್ಮ ದೇಶದ ಸೇವಿಂಗ್ಸ್ ಟು GDP ರೇಷಿಯೋ 50 ವರ್ಷಗಳಲ್ಲೇ ಕಡಿಮೆ ಮಟ್ಟಕ್ಕೆ ತಲುಪಿದೆ. ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಬೆಳೀತಾ ಇರೋದ್ರಿಂದ ಹೋದ ವರ್ಷ 8.2% ಗ್ರೋತ್ ರೇಟ್ ಹೊಂದಿದ ನಮ್ಮ GDP 2025ರಲ್ಲಿ 6.4%ಗೆ ಇಳಿಯಬಹುದು ಅಂತ ಅಂದಾಜಿಸಲಾಗಿದೆ. ಈ ಎಲ್ಲವನ್ನೂ ಮನಗಂಡಿರುವ ಸರ್ಕಾರ ಈ ಸಲದ ಬಜೆಟ್ನಲ್ಲಿ ಆದಾಯ ತೆರಿಗೆಯಲ್ಲಿ ಈ ಮೇಜರ್ ಚೇಂಜ್ ಮಾಡೋಕೆ ಹೊರಟಿದೆಯಂತೆ. ಸ್ನೇಹಿತರೆ, ಫೆಬ್ರವರಿ 1ನೇ ತಾರೀಕು ನಡೆಯೋ ಬಜೆಟ್ನಲ್ಲಿ ಈ ಎಲ್ಲ ಅಂತೆಕಂತೆಗಳು ನಿಜ ಆಗಲಿ ಅಂತ ಆಶಿಸ್ತೇನೆ. ಒಂದು ದೇಶದ ಏಳಿಗೆ ಆಗಬೇಕೆಂದ್ರೆ ಜನರು ಸರಿಯಾದ ರೀತಿ ಟ್ಯಾಕ್ಸ್ ಕಟ್ಟಬೇಕು. ಅದೆಷ್ಟೋ ಜನ ಶ್ರೀಮಂತರು, ರಾಜಕಾರಣಿಗಳು ತಮ್ಮ ಆದಾಯವನ್ನು ಮುಚ್ಚಿಟ್ಟು ಸುಳ್ಳು ದಾಖಲೆಗಳನ್ನು ನಿರ್ಮಿಸಿ ಬಹುಪಾಲು ಆದಾಯವನ್ನು ಕೃಷಿಯ ಆದಾಯ ಅಂತ ಹೇಳ್ತಾ ಟ್ಯಾಕ್ಸ್ನಿಂದ ಪಾರಾಗ್ತಾ ಇದ್ದಾರೆ. ಅಷ್ಟೋ ಇಷ್ಟೋ ಜನ ಪ್ರಾಮಾಣಿಕವಾಗಿ ಕಟ್ತಾ ಇರೋ ತೆರಿಗೆನ ಸರ್ಕಾರಗಳು ಉತ್ತಮ ರೀತಿಯಲ್ಲಿ ಬಳಸ್ತಿವೆಯಾ ಅಂದ್ರೆ ಅದೂ ಇಲ್ಲ. ಈಗಂತೂ ನಮ್ಮ ದೇಶದಲ್ಲಿ ಫ್ರೀ ವೀಸ್ ಟ್ರೆಂಡ್ ಶುರುವಾಗಿದೆ. ನೀನು 4 ಕೊಟ್ರೆ ನಾನು 8 ಕೊಡ್ತೀನಿ ಅಂತ ನಮ್ಮ ಸೋ ಕಾಲ್ಡ್ ರಾಜಕಾರಣಿಗಳು ಜಿದ್ದಿಗೆ ಬಿದ್ದೋರಂತೆ ವರ್ತಿಸ್ತಾ ಇದ್ದಾರೆ. ಸ್ನೇಹಿತರೆ, ನಮ್ಮ ದೇಶ ಅಭಿವೃದ್ಧಿ ದಾರಿಯಲ್ಲಿ ಸಾಗಬೇಕೆಂದ್ರೆ ಮೊದಲಿಗೆ ನಮ್ಮ ಮನಸ್ಥಿತಿ ಬದಲಾಗಬೇಕು ಅಂತ ಹೇಳ್ತಾ ನಮ್ಮ ವರದಿನ ಮುಗಿಸ್ತೀವಿ. ಈ ವರದಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಮತ್ತಿಷ್ಟು ವಿಡಿಯೋಗಾಗಿ ನಮ್ಮ ಆರ್ಜೆ ಸ್ಟುಡಿಯೋ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ. ಬಾಯ್, ಜೈ ಹಿಂದ್.